ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಡಿಪೋ ಬೆಳಗಾವಿ ಜಿಲ್ಲೆಯಲ್ಲಿ ಹೈಟೆಕ್ ದೊಡ್ಡದು, ಆದರೆ ಬಸ್ ನಿಲ್ದಾಣ ಸಣ್ಣದು. ಅದು ಹೆಂಗಪ್ಪ ಅಂತೀರಾ? ದಿವಂಗತ ಉಮೇಶ್ ಕತ್ತಿ ಅವರ ಯೋಜನೆ ಹೊಸ ಬಸ್ ನಿಲ್ದಾಣ ಹೈಟೆಕ್ ಆಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು ನೋಡ್ರಿ. ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಉಪಯೋಗ ಆಗಲಿ ಅಂತ ಶೌಚಾಲಯ ನಿರ್ಮಾಣ ಮಾಡಿದರು. ಆದರೆ ಈ ಹೊಸ ಬಸ್ ನಿಲ್ದಾಣ ಡಿಪೋ ಮ್ಯಾನೇಜರ್ ಅದನ್ನು ಆ ಶೌಚಾಲಯವನ್ನು ನಿರ್ನಾಮ ಮಾಡಿ ಅಲ್ಲಿ ಮಳಿಗೆ ನಿರ್ಮಿಸ್ತಾ ಇದ್ದಾರೆ. ಚಿಕ್ಕೋಡಿ ಡಿಪೋ ಕಣ್ ತೆಗೆದು ನೋಡ್ರಪ್ಪ. ಇಲ್ಲಿ ಡಿಪೋ ಮ್ಯಾನೇಜರ್ ದುಡ್ಡು ಬಂದರೆ ಸಾಕನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಹುಕ್ಕೇರಿ, ಅದರಲ್ಲೂ ಹೊಸ ಬಸ್ ಸ್ಟ್ಯಾಂಡ್ ಸುತ್ತಲೂ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಇದ್ದೇ ಇದೆ. ನಾವು ನಿತ್ಯ ಬೋಮ್ ಹೊಡಿತಾನೇ ಇದ್ದೀವಿ. ಈಗ ಇನ್ನಷ್ಟು ತೊಂದರೆ ಕೊಡೋಕ್ಕೆ ಡಬ್ಬ ಅಂಗಡಿ ನಿರ್ಮಾಣಕ್ಕೆ ಕೈ ಹಾಕಿರೋದು ಸರಿನಾ? ಜನಪ್ರತಿನಿಧಿಗಳೇ, ಅದರಲ್ಲೂ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ತನ್ನ ಬಿಸ್ನೆಸ್ ಆಯಿತು, ತಾನಾಯಿತು. ಕಣ್ ತೆಗೆದು ನೋಡ್ರಿ. ಶಾಸಕರು ಹೋಗೋ ಬರೋ ವಾಹನಕ್ಕೆ ರಸ್ತೆನೇ ಇಲ್ಲದಂತಾಗಿದೆ ನೋಡ್ರಿ. ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಬೆಕ್ಕ ಬಿಟ್ಟು ಗಾಡಿ ಬೈಕ್ ನಿಲ್ಲಿಸೋ ಜನ ಈಗ ರಸ್ತೆ ಬದಿ ಕರ್ನಾಟಕ ಸಾರಿಗೆ ಸಂಸ್ಥೆ ಅವರು ಡಬ್ಬ ಅಂಗಡಿ ಕಟ್ತಿರೋದು. ಯಾರು ಸತ್ತರೂ ಪರವಾಗಿಲ್ಲ, ನಮಗೆ ದುಡ್ಡು ಬಂದರೆ ಸಾಕನ್ನೋ ಆಗಿದೆ. ಇಂಥ ಪರಿಸ್ಥಿತಿ ಹುಕ್ಕೇರಿಯಾಗ ಬಂದೈತಿ. ಇನ್ನು ಕಾಲ ಮಿಂಚಿಲ್ಲ. ಪತ್ರ ಸ್ಥಗಿರಿ, ಜನರಿಗೆ ಅನುಕೂಲ ಮಾಡಿಕೊಡ್ರಿ. ನಮ್ಮ ಜನ ನೋಡುವಷ್ಟು ನೋಡ್ತಾರೆ. ತಲೆ ಕೆಟ್ಟು ನಿಂತರೆ ಏನೂ ಉಳಿಯಲ್ಲ. ಪ್ರಯಾಣಿಕರೇ ಆಗುವ ತೊಂದರೆ ಸ್ಪಂದಿಸಿ ಪರಿಹಾರ ಕೊಡ್ರಿ. ಯಾವುದೇ ಅಹಿತಕರ ಘಟನೆ ನಡೆದರೆ ಯಾರು ಟೆಂಡರ್ ತಗೊಂಡಿದ್ದಾರೋ ಅವರೇ ಹೊಣೆಗಾರನಾಗಿ ಮಾಡಿರಿ. ಈಗ ಮಳಿಗೆ ಕಟ್ಟುತ್ತಿರೋ ಜಾಗ ಎದುರು ವಾಹನ ನಿಲ್ಲಿಸ್ತಾ ಇದ್ದಾರೆ. SR ಬೇಕರಿ ಎದುರು ಸುತ್ತಲೂ ಬೈಕ್ ವಾಹನ ನಿಲ್ಲಿಸ್ತಾರೆ. ಯಾವನೋ ಒಬ್ಬ ಟೆಂಡರ್ ತಗೊಂಡಿದ್ದಾನಂತ ಎಲ್ಲಿ ಬೇಕಾದಲ್ಲಿ ಮಳಿಗೆ ಡಬ್ಬ ಅಂಗಡಿ ಹಾಕುವುದಲ್ಲ. ಸಾರ್ವಜನಿಕರೇ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಕೆಲಸ ಹಾಗೆ ಮುಂದುವರೆದಿದೆ ನೋಡ್ರಿ. ಸ್ವಲ್ಪ ಸಾರ್ವಜನಿಕರ ಪ್ರಯಾಣಿಕರ ಬಗ್ಗೆನೂ ವಿಚಾರ ಮಾಡಿರಿ. ನಿಮ್ಮದು ಒಂದೇ ನೋಡ್ಕೋಬೇಡ್ರಿ. ಚಕ್ರವರ್ತಿ ಡಿಪೋ ಮ್ಯಾನೇಜರ್, ನಿನಗೆ ಮೇಲಿನ ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ತಮಗೂ ಗೊತ್ತಿದೆ. ಏನಾದರೂ ಪ್ರಾಣಾಪಾಯ ಪ್ರಯಾಣಿಕರಿಗೆ ತೊಂದರೆ ಆದರೆ ಯಾರು ಹೊಣೆ? ದುಡ್ಡು ಬರ್ತದೆ ಅಂತ ಏನು ಬೇಕಾದರೂ ಮಾಡೋಕ್ಕಾಗಲ್ಲ. ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಈಗ ಡಬ್ಬ ಅಂಗಡಿ ಟೆಂಡರ್ ಕರೆದು ಇಂಥ ರಸ್ತೆ ಬದಿಯಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತಾ ಇದ್ದೀರಾ? ಇದು ಸರಿನಾ? ಇನ್ನಾದರೂ ಕಾಲು ಮಿಂಚಿಲ್ಲ. ಪರಿಸ್ಥಿತಿ ಇಲ್ಲಿ ನೋಡಿಕೊಂಡು ಮಾಡಿರಿ. ನಾವೇನು ಬೇಡ ಅಂತ ಇಲ್ಲ. ಆದರೆ ಇಲ್ಲಿ ವಿಚಾರಣೆ ಬೇರೆ. ಯಾಕಂದರೆ ಈ ಹೊಸ ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲೂ ಟ್ರಾಫಿಕ್ ಸಮಸ್ಯೆ ಮೊದಲಿಂದಲೂ ಕೂಡ ಇದೆ. ಈಗ ಈ ಮಳಿಗೆಗಳನ್ನು ಡಬ್ಬ ಅಂಗಡಿಗಳನ್ನು ಮಾಡಿದರೆ ನಿತ್ಯ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗೋದಂತೂ ಗ್ಯಾರಂಟಿ ಬಗ್ಗೆ ಅಭಿಮಾನ ಸರ್ಕಾರಕ್ಕಿದೆ. ಇನ್ನಾದರೂ ಕಾಲ ಮಿಂಚಿಲ್ಲ. ಅದನ್ನು ತೆಗೆದುಹಾಕಿ ಅಲ್ಲಿ ಸಾರ್ವಜನಿಕರಿಗೆ ಆಗುವಾಗೆ ಮಾಡಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ತಾಲೂಕು ಆಡಳಿತ ತಹಶೀಲ್ದಾರ್ ಸಾಹೇಬ್ರೆ, ಒಮ್ಮೆ ಈ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ.
ಪರಿಸ್ಥಿತಿ ತುಂಬ ಗಂಭೀರ ಆಗೈತಿ. ತಮಗೆ ಇಡೀ ತಾಲೂಕಾದ ಜನ ಚಲೋ ಇರ್ಬೇಕಂದ್ರೆ ಇಂಥವುಗಳಿಗೆ ಅನುಕೂಲ ಮಾಡಿ ಕೊಡಬೇಡ್ರಿ. ಇವತ್ತೇ ನೋಟಿಸ್ ತೆಗೆದಾಕ ಪ್ರಯತ್ನ ಪಡ್ರಿ.